ಬೀದರ್ನಲ್ಲಿ ದರೋಡೆ ಪ್ರಕರಣ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಅವರು ಈಗಾಗಲೇ ಆರೋಪಿಗಳ ಗುರುತು ಪತ್ತೆಯಾಗಿದೆ, ಶೀಘ್ರದಲ್ಲೇ ಬಂಧನ ಮಾಡ್ತಾರೆ. ಮೂಲ ಪತ್ತೆ ಮಾಡಿ ಕುಟುಂಬಸ್ಥರನ್ನ ವಿಚಾರಣೆ ಮಾಡಲಾಗಿದೆ. ಸ್ಥಳೀಯ ಪೊಲೀಸರ ಸಹಕಾರ ಬೇಕಾಗುತ್ತೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲೂ ಮಾತುಕತೆ ನಡೆಸಿದ್ದೇವೆ. ದರೋಡೆಕೋರರ ಕುರಿತಾಗಿ ಎಲ್ಲವೂ ಜಗ್ಗಜಾಹೀರಾಗಿದೆ. ಅವರೆಲ್ಲ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಹಲವು ರಾಜ್ಯಗಳ ಪೊಲೀಸರಿಗೂ ಇಬ್ಬರು ಆರೋಪಿಗಳು ಬೇಕಾಗಿದ್ದಾರೆ. ಮುಂದೆ ಇಂತಹ ಪ್ರಕರಣ ನಡೆಯದಂತೆ ನಮ್ಮ ಪೊಲೀಸರು ಕ್ರಮ ಕೈಗೊಳ್ತಾರೆ. ಚೆಕ್ ಪೋಸ್ಟ್, ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡೋಕ್ಕೆ ಮುಂದಾಗ್ತಿವೆ. ಮೃತನಿಗೆ ಸಿಎಂ ಫಂಡ್ನಿಂದ 10 ಲಕ್ಷ, ಸಮಾಜ ಕಲ್ಯಾಣ ಇಲಾಖೆಯಿಂದ 8.25 ಲಕ್ಷ ಘೋಷಣೆ ಮಾಡಿದ್ದೇವೆ. ಗಾಯಾಳು ಶಿವಕುಮಾರ್ಗೆ ಚಿಕಿತ್ಸೆಗೆ ತೊಂದರೆ ಆಗದಂತೆ ಸೂಚನೆ ನೀಡಿದ್ದೇವೆ. ಗಾಯಾಳು ಕುಟುಂಬಸ್ಥರಿಂದ ನಯಾ ಪೈಸೆ ಚಿಕಿತ್ಸಾ ವೆಚ್ಚ ಕಟ್ಟಿಸಿಕೊಂಡಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಪರಿವಾರಕ್ಕೆ ಗುತ್ತಿಗೆ ಆಧಾರದ ಕೆಲಸ ಕೊಡಿಸಲಾಗುವುದು. ಹಾಗೂ ಮೈಕ್ರೋ ಫೈನಾನ್ಸ್ದ ಕುರಿತಾಗಿ ಬಹಳಷ್ಟು ದೂರುಗಳಿವೆ. ಆದರೆ ಈಗ ಬೆಳಕಿಗೆ ಬರ್ತಾ ಇವೆ. 30, 40, 50% ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದ್ರು. ಇದಕ್ಕೆ ಇದರದೇ ಆದ ಕಾಯ್ದೆ ಕಾನೂನು ತರಬೇಕಿದೆ. ಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ. ಜನರಿಗೆ ತೊಂದರೆ ಕೊಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ನನ್ನ ಪರವಾಗಿ ಎಲ್ಲರಿಗೆ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ದೇಶಕ್ಕೆ ತನ್ನದೇ ಆದಂತಹ ಸಂವಿಧಾನವನ್ನು ರಚನೆ ಮಾಡಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತಂದು ಸುಮಾರು 75 ವರ್ಷಗಳ ಕಳೆದಿದ್ದಾರೆ. 75 ವರ್ಷಗಳಲ್ಲಿ ಈ ರಾಜ್ಯ, ರಾಷ್ಟ್ರ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದೆ. ಇನ್ನೂ ಅನೇಕ ಸವಾಲುಗಳು ನಮ್ಮ ಎದುರುಗಡೆ ಇದ್ದಾವೆ. ಬಡವರಿಗಿಂತ ಕೆಳಗಡೆ ಇದ್ದಂತ ಜನ ಇನ್ನೂ ಇದ್ದಾರೆ. ಇನ್ನು ಅನಕ್ಷರತೆ ಇದೆ. ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ಇದೆ. ಇನ್ನು ಮಹಿಳೆಯರಿಗೆ ಸಬಲೀಕರಣ ಮಾಡುವಂಥದ್ದಿರ್ಬೋದು. ರೈತರು ಸಂಕಷ್ಟದಲ್ಲಿದ್ದಾರೆ, ಕಾರ್ಮಿಕರಿದ್ದಾರೆ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರಿಗೂ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನಿಸಬೇಕಾಗಿದೆ. ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ನಾಯಕರುಗಳ ಕನಸುಗಳೇನಿದ್ರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅವೆಲ್ಲವನ್ನು ಇವತ್ತು ಅನುಷ್ಠಾನ ಮಾಡಿ ಇಡೀ ಜಗತ್ತಿನಲ್ಲೇ ಭಾರತ ದೇಶ ಬಲಾಢ್ಯವಾದಂತಹ ರಾಷ್ಟ್ರ ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದು 20 ತಿಂಗಳಾಗ್ತಾ ಬಂದಿದೆ. 20 ತಿಂಗಳ ಅವಧಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ದೇವೆ ಹಂತದಲ್ಲಿ ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ನಾವು ಅಧಿಕಾರ ತೆಗೆದುಕೊಂಡ ನಂತರ ತತ್ಕ್ಷಣವೇ ಅದನ್ನು ಜಾರಿಗೆ ತರುವಂತ ಕೆಲಸ ನಾವೆಲ್ಲ ಮಾಡಿದ್ದೇವೆ. ಇದು ಐತಿಹಾಸಿಕವಾದಂತಹ ಯೋಜನೆಗಳು. ಇವತ್ತು ನೋಡಿ, ನಾವು ಕೊಟ್ಟಂತಹ ಗ್ಯಾರಂಟಿಗಳು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಬಹಳ ಜೋರಾಗಿ ಅವರೆಲ್ಲ ಹೇಳಿಕೆ ಕೊಟ್ಟಿದ್ರು, ಅದನ್ನು ಖಂಡಿಸಿದ್ರು. ಯಾವುದೇ ಪರಿಸ್ಥಿತಿಯಲ್ಲಿ ಗ್ಯಾರಂಟಿಗಳು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಗ್ಯಾರಂಟಿ ಅನುಷ್ಠಾನ ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ತದೆ. ನಾವು ತೋರಿಸ್ಕೊಂಡಿದ್ದೀವಿ. ಗ್ಯಾರಂಟಿನೂ ಮಾಡಬಹುದು, ಬಡವರಿಗೆ ಉದ್ಧಾರ ಮಾಡಬಹುದು, ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡಬಹುದು. ಮತ್ತೆ ಇಡೀ ದೇಶದಾದ್ಯಂತ ನಾವೇನ್ ಮಾಡಿದೀವಿ ಅದೇ ಇವತ್ತು ಬೆಂಚ್ ಮಾರ್ಕ್ ಆಗಿದೆ. ನೋಡಿ, ಮಧ್ಯಪ್ರದೇಶದಲ್ಲಿ ನಾವು ಮಾಡಿದಂತ ಗ್ಯಾರಂಟಿಗಳು ಅನುಕರಣೆ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಡೆಲ್ಲಿಯಲ್ಲಿ ಎಲ್ಲಾ ಪಕ್ಷಗಳು ಘೋಷಣೆ ಮಾಡಿದ್ದಾರೆ. ಇವತ್ತು ಅವರೇನು ಪ್ರತಿಪಕ್ಷದವರು ಮತ್ತೇನು ಅವರಲ್ಲಿ ಬಡವರ ಪರ ಅವರ ಮನಸ್ಥಿತಿ ಇದ್ದಿಲ್ಲ. ಗ್ಯಾರಂಟಿಗಳ ಅನುಷ್ಠಾನದಿಂದ ಇವತ್ತು ಆರ್ಥಿಕತೆಗೆ ಒಂದು ಒತ್ತು ಸಿಕ್ಕಿದೆ. ಬೀದರ್ ಜಿಲ್ಲೆಯಲ್ಲೇ ಹೇಳ್ಬೇಕಂತ ಹೇಳಿದ್ರೆ ಇವತ್ತೇನು ಗೃಹಲಕ್ಷ್ಮಿ ಯೋಜನೆ ಸುಮಾರು 3.5 ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ, ಇಲ್ಲಿಯವರೆಗೆ 930 ಕೋಟಿ ರೂಪಾಯಿ 930 ಕೋಟಿ ರೂಪಾಯಿ ಅವರವರ ಖಾತೆಯಲ್ಲಿ ನಾವು ಹಣವನ್ನು ಜಮಾ ಮಾಡಿದ್ದೇವೆ, ನೇರ ವರ್ಗಾವಣೆ ಮುಖಾಂತರ.
ಅನ್ನಭಾಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತೇನು ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಬದಲಾಗಿ ನಾವು ಹಣ ಕೊಡ್ತಾ ಇದ್ದೀವಿ ಅವರ ಖಾತೆಯಲ್ಲಿ 11,41,000 ಜನರಿಗೆ ಕೊಡ್ತಾ ಇದ್ದೀವಿ. 275 ಕೋಟಿ ರೂಪಾಯಿ ಈಗಾಗಲೇ ಅವರ ಖಾತೆಯಲ್ಲಿ ಜಮಾ ಮಾಡಿದ್ದಾರೆ. ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು ದಿನ 1,15,000 ಮಹಿಳೆಯರು ದಿನ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸುಮಾರು 6 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಇದು ಒಂದೇ ಒಂದು ಜಿಲ್ಲೆಯಲ್ಲಿ ಈ ಯೋಜನೆ ಪ್ರಾರಂಭ ಆದಾಗಿನಿಂದ ಇದಕ್ಕಾಗಿ ಸುಮಾರು 250 ಕೋಟಿ ರೂಪಾಯಿ KSRTCಗಳಿಗೆ ನಾವು ತುಂಬಿದ್ದೇವೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಸುಮಾರು 9,000 ವಿದ್ಯಾರ್ಥಿಗಳು ಅಂದ್ರೆ ನಿರುದ್ಯೋಗಿ ಯುವಕರು, ಪದವೀಧರರು, ಡಿಪ್ಲೊಮಾ ಹೋಲ್ಡರ್ ನೋಂದಣಿ ಮಾಡಿಕೊಂಡಿದ್ದಾರೆ. 10 ಕೋಟಿ ರೂಪಾಯಿ ಅವರ ಖಾತೆಯಲ್ಲಿ ಜಮಾ ಮಾಡಿದ್ದಾರೆ. ಇವೆಲ್ಲ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 3,64,000 ಇವತ್ತೇನು ಗ್ರಾಹಕರು ಯಾರು ವಿದ್ಯುತ್ ಗ್ರಾಹಕರಿದ್ದಾರೆ ಅವರಿಗೆ ಫ್ರೀ ಆಗಿ ವಿದ್ಯುತ್ ಕೊಡ್ತಾ ಇದ್ದೀವಿ. ಅದಕ್ಕೆ ಸುಮಾರು 250 ಕೋಟಿ ಎಲ್ಲ ಸೇರಿ ನಮ್ಮ ಜಿಲ್ಲೆಗೆ ಇಲ್ಲಿವರೆಗೆ 1,700 ಕೋಟಿ ಬೃಹತ್ತಾದಂತಹ ಒಂದು ಮೊತ್ತ ಲಕ್ಷಾಂತರ ಜನರಿಗೆ ಯಾವುದೇ ಭ್ರಷ್ಟಾಚಾರ ಮಧ್ಯವರ್ತಿಗಳಿಲ್ಲದೆ ನೇರ ವರ್ಗಾವಣೆ ಮುಖಾಂತರ ಪಾರದರ್ಶಕವಾಗಿ ಅವರವರ ಖಾತೆಯಲ್ಲಿ ಜಮಾ ಮಾಡಿದಂತ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಯಸ್ತಾ ಇದೆ. ಮತ್ತೆ ಇದರಿಂದ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು GDP ಗ್ರೋತ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಒಂದೇನು ಆಂತರಿಕ ಉತ್ಪನ್ನ ಇದೆ, ಆರ್ಥಿಕತೆಗೆ ಇದು ಹಿಂಬು ಕೊಟ್ಟಿದೆ, ಶಕ್ತಿ ಕೊಟ್ಟಿದೆ. ಯಾಕೆಂದ್ರೆ ಬಡವರ ಕೈಯಲ್ಲಿ ಹಣ ಹೋದ್ರೆ ಅವ್ರು ಹೋಗಿ ಅವ್ರ ಮಕ್ಕಳಿಗೆ ಬಟ್ಟೆ ತಗೊಳ್ತಾರೆ, ಇವತ್ತು ಅವ್ರು ಏನಾದ್ರು ಕೃಷಿ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ಕೈಗಾರಿಕೆ ಮಾಡ್ತಾರೆ. ಅವರಿಗೆ ಯಾವುದೇ ಒಬ್ಬ ವ್ಯಕ್ತಿ ಅದಾನಿ ಅಂಬಾನಿ ತರ ಕೊಟ್ಬಿಟ್ರೆ ಅವ್ರಿಗೆ ಲಾಭ ಮಾಡಿ ಕೊಟ್ರೆ ವಿದೇಶದಲ್ಲಿ ಹಣ ಇಕ್ತಾರೆ, ಬ್ಯಾಂಕಿನಲ್ಲಿ ಠೇವಣಿ ಇಕ್ತಾರೆ. ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಬಡವರ ಶ್ರೀಮಂತರ ಅಂತ ಕಡಿಮೆ ಆಗ್ಬೇಕು ಮತ್ತೆ ಎಲ್ಲರನ್ನು ಬಡತನಕ್ಕಿಂತ ಮೇಲೆತ್ತುವಂತ ಕೆಲಸ ಕೋಟ್ಯಾಂತರ ಜನರಿಗೆ ನಮ್ಮ ಸರ್ಕಾರ ಮಾಡಿದೆ. ಬೀದರ್ ಜಿಲ್ಲೆಯಲ್ಲಿ ನಾವೇನ್ ಮಾತು ಕೊಟ್ಟಿದ್ದೇವೆ, ಜಿಲ್ಲಾ ಸಂಕೀರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹಳ ವರ್ಷದಿಂದ ನೆನಗುದಿಗೆ ಬಿದ್ದಿತ್ತು. 59.8 ಕೋಟಿ ಅಂದಾಜು ಪಟ್ಟಿ ತಯಾರು ಮಾಡಿ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಪಡೆದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಈಗ ಅದು ಟೆಕ್ನಿಕಲ್ ಸ್ಯಾಂಕ್ಷನ್ಗೆ ಹೋಗಿದೆ. 10 ದಿವಸಗಳ ಒಳಗಾಗಿ ಇವತ್ತು ಅಪರ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಕಂದಾಯ ಇಲಾಖೆಯ ಅನುಮತಿ ಪಡೆದು ಟೆಂಡರ್ ಮಾಡ್ತೀವಿ. ಮಾರ್ಚ್ 31ರ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಆ ಕಾಮಗಾರಿ ಪ್ರಾರಂಭ ಮಾಡಿ 18 ತಿಂಗಳ ಒಳಗಾಗಿ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನೀರಾವರಿ ಯೋಜನೆ ಅದು 10 ವರ್ಷದಿಂದ ನೆಲಗದಿಗೆ ಬಿದ್ದಂಥದ್ದು. ಹಿಂದಿನ ಸರ್ಕಾರದಲ್ಲಿ ಟೆಂಡರ್ ಮಾಡಿದ್ರು ಅದೇನು ಮಾಡಲಿಲ್ಲ, ಅದಕ್ಕೆ ಹಣನೇ ಇಕ್ಕಲಿಲ್ಲ. ನಾನು ಮತ್ತೆ ಬಹಳ ಪ್ರಯತ್ನ ಮಾಡಿ ಒಂದೇ ಸಲ ಇವತ್ತು ಔರಾದ್ನಲ್ಲಿ 36 ಕೆರೆ ಒಂದು ಯೋಜನೆ, ಭಾಲ್ಕಿಯ ಮೇಕರ್ ಗ್ರಾಮದಲ್ಲಿ ಸುಮಾರು 8,500 ಹೆಕ್ಟೇರ್ ಭೂಮಿಗೆ ನೀರು ಕೊಡುವಂಥದ್ದು ಏತ ನೀರಾವರಿ ಯೋಜನೆ. ಮಾಂಜ್ರಾ ನದಿ ಅಡಿಯಲ್ಲಿ ಮಳೆಗಾಲದಲ್ಲಿ ನೀರು ಬರ್ತದೆ. ಆ ನೀರು ಎತ್ತೊಳಿ ಮಾಡಿ ಇವತ್ತಲ್ಲಿ ರಿಸರ್ವಾಯರ್ ಮಾಡಿ ಅಲ್ಲಿಂದ ಸುಮಾರು 20,000 ಎಕರೆ ರೈತರ ಭೂಮಿಗೆ ನೀರು ಹರಿಸುವಂಥದ್ದು. ಈ ಯೋಜನೆ ಇದೀಗ ಕೊನೆ ಹಂತಕ್ಕೆ ಬಂದಿದೆ. ಇವತ್ತು ಕೊನೆ ದಿನ ಇದೆ ಟೆಂಡರ್ದು. 15 ದಿವಸಗಳೊಳಗಾಗಿ ಆ ಟೆಂಡರ್ ಫೈನಲ್ ಆಗುತ್ತೆ. ಈ ಯೋಜನೆಯನ್ನು ನಾನು ಸುಮಾರು ಇದಕ್ಕೆ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ 30 ತಿಂಗಳ ಇದಕ್ಕೆ ಅವಧಿ ಇದೆ. ಸುಮಾರು 2 ವರ್ಷ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಇವತ್ತೇನು ನಾವು ಯೋಜನೆ ಮಾಡಿದ್ರೆ 1.5 TMC ಫೀಟ್ ನೀರು 2 TMC ಫೀಟ್ ನೀರು ನಾವು ತೆಗೆದುಕೊಳ್ಳಬಹುದು. ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತದೆ. ಸುಮಾರು 30,000 ಎಕರೆ ಹೆಚ್ಚುವರಿ ಭೂಮಿಗೆ ನಾವು ರೈತರಿಗೆ ನೀರು ಕೊಡುವಂಥದ್ದು ಆಗ್ತದೆ. 504 ಕೋಟಿ
GST ಅಂತಿಮ ಆಗಿದೆ. ಇದಕ್ಕೆ ಹೊರತುಪಡಿಸಲು ನಿನ್ನೆ KNL ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಸುರ್ಕಿ ನಾಲಾದು ಏನು ಬಲದಂಡ ಕಾಲುವೆಗಳಿದ್ದಾವೆ, ಕಾಲುವೆ ಅದರ ಆಧುನೀಕರಣಕ್ಕೆ 150 ಕೋಟಿ ರೂಪಾಯಿ ಕೇಳಿದ್ದೇನೆ. ಮತ್ತೆ ಬಾಲ್ಕಿಯಲ್ಲಿ ಕೆಲವೊಂದು ಕೊನೆ ಅಂಚಿನಲ್ಲಿರುವಂತ ಏನು ಪ್ರದೇಶ ಇದೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಬೇಕಾಗಿದೆ, ಅದಕ್ಕೆ 150 ಕೋಟಿ ಕೇಳಿದ್ದೇನೆ. ಮತ್ತೆ ಈಗಾಗಲೇ 4 ಬ್ರಿಡ್ಜ್ಕಾಮ್ ಬ್ಯಾರೇಜ್ ಚಂದಾಪುರ್, ಜಿರ್ಗ್ಯಾ, ಮಾಣಿಕೇಶ್ವರ್ ಮತ್ತೆ ಹಾಲಳ್ಳಿ, ಈ 4 ಬ್ರಿಡ್ಜ್ಕಾಮ್ ಬ್ಯಾರೇಜ್ ಅಲ್ಲಿ ಗೋಡ್ಬೋಲೆ ಗೇಟ್ ಹಾಕಿ ಬ್ಯಾರೇಜ್ ನಿರ್ಮಾಣ ಆದ್ರೂ ನೀರು ನಿಲ್ತಾ ಇಲ್ಲುವಂತದ್ದು ದೊಡ್ಡ ಸಮಸ್ಯೆ ಸುಮಾರು ವರ್ಷದಿಂದ ನನೆಗುದಿಗೆ ಬಿಟ್ಟಂಥದ್ದು. ಈ ಎಲ್ಲಾ ಗೇಟ್ಗಳನ್ನು ಪುನಃ ದುರಸ್ತಿ ಮಾಡಿ ಅದಕ್ಕೆ 150 ಕೋಟಿ ರೂಪಾಯಿ, ಒಂದು 500 ಕೋಟಿ ರೂಪಾಯಿ ನೀರಾವರಿ ಯೋಜನೆಯಲ್ಲಿ ಪ್ರಸ್ತಾವನೆ ಇದೆ. ನನಗೆ ಭರವಸೆ ಇದೆ ಇವತ್ತು ಬೀದರ್ ಜಿಲ್ಲೆ ನೀರಾವರಿ ಯೋಜನೆ ಏನೊಂದು ಎಲ್ಲ ಕಾಮಗಾರಿಗಳಿದ್ದಾವೆ ಅದಕ್ಕೆ ಅನುಮೋದನೆ ಸಿಗ್ತದೆ ಅಂತ ಹೇಳಿ. ಇದರ ಜೊತೆಯಲ್ಲಿ ನಾನು ITBT ಮಿನಿಸ್ಟ್ರಿಗೆ ಮಾತನಾಡಿ ಈ ವರ್ಷ ಒಂದು ಇನ್ಕ್ಯುಬೇಷನ್ ಸೆಂಟರ್ ಬೀದರ್ ಪ್ರಾರಂಭ ಮಾಡಬೇಕು ಅಂತ ಅದು ಮಾಡ್ತೀವಿ ಅನ್ನುವಂಥ ಮಾತನ್ನು ಬೀದರ್ ಜಿಲ್ಲೆ ನವೋದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೈದರಾಬಾದ್ ಸಮೀಪ ಇದೆ, ಅನೇಕ ಸಾಫ್ಟ್ವೇರ್ ಕಂಪನಿಗಳಿದ್ದಾವೆ, ಯಾರೇ ಬಂದು ನೋಂದಣಿ ಮಾಡ್ಬೋದು, ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು. ಅದರಿಂದ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತದೆ. ನಮ್ಮವರು ಹೈದರಾಬಾದ್ಗೆ, ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗುವಂಥ ಸಮಸ್ಯೆ ಬರೋದಿಲ್ಲ. ಹಾಗೆ ಇವತ್ತು ಒಂದು GTTC ನಮಗೆ ಮಂಜೂರಿ ಮಾಡಬೇಕು ಅಂತ ಕೋರಿದ್ದೇನೆ. ನಮ್ದು ಒಂದು GTTC ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಹುಮ್ನಾಬಾದಲ್ಲಿ ಬೀದರ್ ಒಂದು ಮಾಡಬೇಕು ಅನ್ನೋದು ತಾರಾಲಯ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಜಮೀನು ನೋಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಸೈನ್ಸ್ ಸೆಂಟರ್ ಇದೆ, ಇಲ್ಲಿ ಜಾಗ ಇದೆ, ಎಲ್ಲ ನೋಡ್ತೀವಿ. 4 ರಿಂದ 10 ಎಕರೆ ಜಮೀನು ಬೇಕಾಗ್ತದೆ ಅದನ್ನು. ಹಾಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಮಗೆ ಅನುದಾನ ಸಿಕ್ಕಿದೆ. ಅದಕ್ಕೆ ಈ ವರ್ಷ ಸ್ವಲ್ಪ ಇವತ್ತು ವಿಳಂಬವಾಗಿ ಗೌರವಿತ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಡಲಿಕ್ಕೆ ವಿಳಂಬ ಮಾಡಬೇಕಾಗಿ ಸ್ವಲ್ಪ ವಿಳಂಬ ಆಗಿದೆ. ಈಗ ಎಲ್ಲ ಕ್ರಿಯಾಯೋಜನೆ ತಯಾರಾಗಿದೆ, ಟೆಂಡರ್ಗಳು ಆಗ್ತಾ ಇದೆ. ಸುಮಾರು 450 ರಿಂದ 500 ಕೋಟಿ ರೂಪಾಯಿ ನಮಗೆ ಬಂದಿದೆ. ಅವೆಲ್ಲ ಕಾಮಗಾರಿ ರಿಂಗ್ ರೋಡ್ಗೆ ಅದರಲ್ಲಿ 9.9 ಕೋಟಿ ರೂಪಾಯಿ ರಿಂಗ್ ರೋಡ್ಗೆ ಇಕ್ಕಿದ್ದೇವೆ, ಅದು ಟೆಂಡರ್ ಆಗ್ತಾ ಇದೆ. 10 ಕೋಟಿ ರೂಪಾಯಿ ಪದವಿ ವುಮನ್ಸ್ ಪದವಿ ಕಾಲೇಜ್ಗೆ ಟೆಂಡರ್ ಆಗಿದೆ, ಆ ಕಾಮಗಾರಿಗೆ ಚಾಲನೆ ಈಗಾಗಲೇ ದೊರಕಿದೆ. ಹೀಗೆ 10 ಹಲವಾರು ಕಾಮಗಾರಿಗಳು. ಬಾಲ್ಕಿಯಲ್ಲಿ ಒಂದು ಒಳ್ಳೆಯ ಸುಂದರ ಕ್ರೀಡಾಂಗಣ ನಿರ್ಮಾಣ ಮಾಡುವಂಥದ್ದು, ಬಾಲ್ಕಿಯ ಆಸ್ಪತ್ರೆ ಆಧುನೀಕರಣ ಅಂದರೆ ಇನ್ನು ಉತ್ತಮ ರೀತಿಯಲ್ಲಿ ಮಾಡುವಂಥದ್ದು. ಬೀದರ್ನಲ್ಲಿ ಇವತ್ತೇನು ನಮ್ಮಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಸತಿ ಶಾಲೆಗಳು ಇವತ್ತು ಉದ್ಘಾಟನೆ ಹಂತದಲ್ಲಿದ್ದಾವೆ. ಬಾಕಿ ಅನೇಕ ಕಾರ್ಯಕ್ರಮಗಳು, ಅನೇಕ ರಸ್ತೆ ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಸಮುದಾಯ ಭವನಗಳು, ಮತ್ತೆ ಇವತ್ತು ಬ್ರಿಡ್ಜ್ಕಾಮ್ ಬ್ಯಾರೇಜ್ಗಳು, ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಅಕ್ಷರಾವಿಷ್ಕಾರದಲ್ಲಿ ಸುಮಾರು 125 ಕೋಟಿ ರೂಪಾಯಿಗೆ ಎಲ್ಲ ರೀತಿಯ ಅವರಿಗೆ ಸಾಫ್ಟ್ ಕಾಂಪೊನೆಂಟ್ ಇರ್ಬೋದು, ಹಾರ್ಡ್ ಕಾಂಪೊನೆಂಟ್ ಇರ್ಬೋದು, ಅವೆಲ್ಲ ಶಿಕ್ಷಣ ಇಲಾಖೆ ವತಿಯಿಂದ ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಹೆಚ್ಚಿನ ರೀತಿಯ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಈಗಾಗಲೇ ನಾನು ಹೇಳಿದ್ದೇನೆ ನನ್ನ ಭಾಷಣದಲ್ಲಿ, ಪರಿಹಾರ 13 ಕೋಟಿ ರೂಪಾಯಿಲಿ 6.5 ಕೋಟಿ ಬಂದಿದೆ. ಇನ್ನೊಂದು 6.5 ಕೋಟಿ ರೂಪಾಯಿ ಬರುತ್ತೆ. ಲೋಕಲೈಸ್ ಕಲಾಮಿಟಿಯಲ್ಲಿ 12 ಕೋಟಿ ರೂಪಾಯಿ ಮಂಜೂರಿ ಆಗಿದೆ, ಹಣ ರೈತರ ಖಾತೆಯಲ್ಲಿ ಜಮಾ ಆಗಬೇಕು. ಕೊನೆಯದಾಗಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗಿದ ಮೇಲೆ ಅಂತಿಮವಾಗಿ ಏನು ವಿಮಾ ಪರಿಹಾರ ಬರಬೇಕಾಗ್ತದೆ, ಆ ವಿಮಾ ಪರಿಹಾರ ಕೊಡುವಂಥದ್ದಕ್ಕೆ ನಡೀತಾ ಇದೆ. ಗ್ರಾಮೀಣ ಭಾಗದಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರಾವರಿ ಯೋಜನೆಗಳು ಈಗಾಗಲೇ ಸುಮಾರು 1,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಈಗ ಇವೆಲ್ಲ ಕಾಮಗಾರಿಗಳು ಡಿಸೆಂಬರ್ ಒಳಗಾಗಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಬೀದರ್ ಸೌತ್ ಮತ್ತು ಬೀದರ್ ಸೇರಿಕೊಂಡು ಎಲ್ಲ ಹಳ್ಳಿಗಳಿಗೆ ಇವತ್ತು ಬಗ್ಗಲ್ ಆ ಕಡೆ ಮಾಡಲಿಕ್ಕೆ ಅದೊಂದು 300 ಕೋಟಿ ಯೋಜನೆ, ಇದೊಂದು 500 ಕೋಟಿ ಯೋಜನೆ, 1,000 ಕೋಟಿ ರೂಪಾಯಿ ಕಾರ್ಯಕ್ರಮ ಯೋಜನೆ ನಡೀತಾ ಇದ್ದಾವೆ.
ಎಲ್ಲ ಯೋಜನೆಗಳಿಗೆ ಇವತ್ತು ನಾನು ಮಾರ್ಚ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಬೀದರ್ ಜಿಲ್ಲೆಗೆ ಆಹ್ವಾನ ಮಾಡಿ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅರಣ್ಯ ಇಲಾಖೆ ವತಿಯಿಂದ 15 ಕೋಟಿಗೆ ನಾವು ಈಗಾಗಲೇ ಪರಿಸರ ಎಕೋ ಟೂರಿಸಂ ಪಾರ್ಕ್ಗೆ ಒಂದು ಟೆಂಡರ್ ಆಹ್ವಾನ ಮಾಡಿದ್ದೇವೆ. 3ನೇ ಕಾಲ್ ಆಗಿದೆ. 10 ದಿವಸದಲ್ಲಿ ಇವತ್ತು ಯಾರು ಗುತ್ತಿಗೆದಾರರು ಇವತ್ತು ನೇಮಕ ಆಗ್ತದೆ, ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ. ಹೋದ ವರ್ಷ 15 ಲಕ್ಷ ಸಸಿ ನೆಟ್ಟಿದ್ದೇವೆ, ಈ ವರ್ಷ 14 ಲಕ್ಷ ಸಸಿ ನೆಟ್ಟಿದ್ದೇವೆ. ಈಗ 2025-26ರಲ್ಲಿ ಹೆಚ್ಚಿಗೆ ಇವತ್ತು ಎತ್ತರದ ಸಸಿಗಳು ಟಾಲ್ ಸೀಡ್ಲಿಂಗ್ಸ್ ರಸ್ತೆ ಬದಿ ವಿಸಿಬಿಲಿಟಿ ಇರಬೇಕು ಅಂತ ನಾನು ಹೇಳಿದ್ದೇನೆ. 7 ಜಿಲ್ಲೆಗಳಿಗೆ 100 ಕೋಟಿ ರೂಪಾಯಿ. ಎಲ್ಲಿ 10%ಗಿಂತ ಕಡಿಮೆ ಅರಣ್ಯ ಕ್ಷೇತ್ರ ಇದೆ ಆ ಭಾಗದಲ್ಲೆಲ್ಲರಿಗೆ ನಮ್ಮ 16 ಜಿಲ್ಲೆಗಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ಭಾಗದಲ್ಲಿ ಬಿಜಾಪುರ 1% ಇದೆ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಇವೆಲ್ಲ ಜಿಲ್ಲೆಗಳಲ್ಲಿ ಒಂದು, ಬಳ್ಳಾರಿ, ವಿಜಯನಗರಿಗೆ KMERC ಇಂದ 100 ಕೋಟಿ ಹಣ ಬರ್ತದೆ. ಅದು ಹೊರತುಪಡಿಸಿ ನಮ್ಮ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಿಗೆ ಮತ್ತು ಇತರ ಏನು ಸುಮಾರು ನಮ್ಮಲ್ಲಿ ಇನ್ನೊಂದು 7 ಜಿಲ್ಲೆಗಳು ಬರ್ತವೆ, ಇವೆಲ್ಲ ಸೇರಿದ್ದಾರೆ. ಅವೆಲ್ಲ ಜಿಲ್ಲೆಗಳಿಗೆ ಹೆಚ್ಚುವರಿ ಅನುದಾನ ಕೊಟ್ಟು ಹಸಿರೀಕರಣ ಮಾಡುವಂಥದ್ದು, ಸಸಿ ನೆಡುವಂಥದ್ದು, ಅದಕ್ಕೆ ಜಿಯೋ ಟ್ಯಾಗ್ ಮಾಡಿ ವಾಸ್ತವದಲ್ಲಿ ಯಾರು ಬೇಕಾಗಿರೋ ಎಲ್ಲಿ ಸಸಿ ನೆಟ್ಟಿದ್ದಾರೆ ಅಂತ ಹೇಳಿ ಹೋಗಿ ಅದನ್ನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಖಾತ್ರಿಪಡಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆರೋಗ್ಯದ ಕ್ಷೇತ್ರದಲ್ಲಿ 2 ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಕಾರ್ಡಿಯಾಲಜಿಸ್ಟ್ಗೆ ನೇಮಕಾತಿ ಮಾಡಬೇಕು ಅಂತ ಈಗಾಗಲೇ ಆರ್ಥಿಕ ಇಲಾಖೆಗೆ ನಾವು ಹೇಳಿದ್ದೇವೆ. 2 ತಿಂಗಳಲ್ಲಿ ಅದರ ಉದ್ಘಾಟನೆ ಮಾರ್ಚಲ್ಲಾದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ನಾನು ರೇಣುಕಾನು ಕೂಡಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಜಿಲ್ಲೆ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆ ಅಡಿಯಲ್ಲಿ ಸುಮಾರು ಅನೇಕ ನಮ್ಮಲ್ಲಿ ಏನು ಸಮುದಾಯ ಆರೋಗ್ಯ ಕೇಂದ್ರಗಳು 50 ಹಾಸಿಗೆ ಆಸ್ಪತ್ರೆ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸುವಂಥದ್ದು ಹುಣಸೂರು ಇನ್ನಿತರ ಕೆಲವೊಂದು ಗ್ರಾಮಗಳಿದ್ದಾವೆ, ದೊಡ್ಡ ಗ್ರಾಮಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮಾಡುವಂಥದ್ದು. ಹಾಲ್ಕಿ 100 ಹಾಸಿಗೆ ಆಸ್ಪತ್ರೆ ಇದೆ, 150 ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂಥದ್ದು. ಬಸವ ಕಲ್ಯಾಣ್ ಜಿಲ್ಲಾ ಮಟ್ಟದ 300 ಹಾಸಿಗೆ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸುವಂಥದ್ದಕ್ಕೆ ವಿಸ್ತೃತ ಯೋಜನಾ ವರದಿ ಎಲ್ಲ ತಯಾರಾಗ್ತಾ ಇದೆ. BCM ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೂ ಮತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಅಡಿಯಲ್ಲಿ ಬರುವಂಥ ವೈಶ್ಯಾತಿ ಪರಿಷತ್ ಕಟ್ಟಡದ ವಸತಿ ಶಾಲೆಗಳ ಎಲ್ಲೆಲ್ಲಿ ಇವತ್ತು ಅವರಿಗೆ ಕಟ್ಟಡ ಇಲ್ಲ, ಕಟ್ಟಡ ನಿರ್ಮಾಣ UC ವಿಶೇಷವಾಗಿ ಸುಮಾರು 25,000 ಮಕ್ಕಳು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅಂದರೆ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಎಲ್ಲ ಸೇರಿ ಈ 25,000 ಮಕ್ಕಳಲ್ಲಿ ಹೆಚ್ಚಿನ ಅವರಿಗೆ ಆದ್ಯತೆಯನ್ನು ಕೊಟ್ಟು ವಿಶೇಷ ಬೋಧನೆ ಮಾಡಬೇಕು. ಯಾವ್ಯಾವ ಸ್ವಲ್ಪ ಟಫ್ ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಇರ್ಬೋದು, ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಅವರಿಗೆ ರಿಸೋರ್ಸ್ ಪರ್ಸನ್ಸ್ಗೆ ಆಹ್ವಾನ ಮಾಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅವರಿಗೆ ಏನು ಸಂಬಳ ಕೊಡೋದನ್ನು ಕೊಟ್ಟು ಇವತ್ತು ಫಲಿತಾಂಶದಲ್ಲಿ ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಹಾಗೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಏನು ದುರಸ್ತಿ ಕೂಡಿನ 1 to 5 ದುರಸ್ತಿ ಕೂಡಿ ಅಂದರೆ ಹಿಂದೆ ಗ್ರ್ಯಾಂಟ್ ಸಿಕ್ಕಿದಿರುತ್ತೆ 70ರಲ್ಲಿ 80ರಲ್ಲಿ, ಆದರೆ ಸರ್ಕಾರ ಹೆಸರಲ್ಲೇ ಇರುತ್ತೆ. ಅವ್ರಿಗೆ ಸರ್ಕಾರಿ ಸೌಲಭ್ಯ ಸಿಗಲ್ಲ, ಮಾರಾಟ ಮಾಡಲಿಕ್ಕೆ ಬರಲ್ಲ, ಅನೇಕ ರೀತಿಯ ತೊಂದರೆ. ನಮ್ಮದು ಜಮೀನು ಅನ್ನುವಂಥದ್ದು ಅವರಲ್ಲಿ ಇರೋದು. ಈಗ 2,000 ಪ್ರಕರಣಗಳು ಜಿಲ್ಲೆಯಲ್ಲಿದ್ದಾವೆ. ಇವತ್ತು ವಿಶೇಷವಾಗಿ ಆ ಬಡವರಿಗೆ, ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡದವರಿಗೆ ಹಕ್ಕು ಕೊಡುವಂಥದ್ದು, ನ್ಯಾಯ ಕೊಡುವಂಥ ರೀತಿಯಲ್ಲಿ ಇವತ್ತು ಸುಮಾರು 18 ಜನರಿಗೆ ನಾವು ಒಂದು ಹೊಸ ಬಾಣಿಯನ್ನು ಕೊಟ್ಟಿದ್ದೇವೆ. ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ಮಾತ್ರ ಇದು ಪ್ರಾರಂಭ ಆಗಿದೆ, ಈಗ ಶುರು ಮಾಡಿದ್ವಿ.
ಅದರಲ್ಲಿ ಬೀದರ್ ಒಂದಾಗಿದೆ. ಭೂ ಸುರಕ್ಷಾ ಯೋಜನೆ ಜಾರಿಗೆ ತಂದಿದ್ದಾರೆ. ಹಳೆ ದಾಖಲೆಗಳೇನಿದ್ದಾವೆ ಅವೆಲ್ಲ ದಾಖಲೆಗಳು ದಾಖಲೀಕರಣ ಮಾಡಿ, ಯಾವ ಮ್ಯೂಟೇಷನ್ ಇರುತ್ತೆ, ಪಾಣಿ ಇರುತ್ತೆ, ಅದು ಶಾಶ್ವತವಾಗಿರುತ್ತೆ, ಅದರಲ್ಲಿ ಇರುತ್ತೆ. ಇಲ್ಲ ಸರ್, ಬರೀ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ತೀವಿ ಸರ್. ಎಲ್ಲಿ ಪತ್ತೆ ಹಚ್ಚಿದ್ರೆ ಆದ್ರೂ ಸಂಬಂಧಪಟ್ಟ ಅಧಿಕೃತವಾಗಿ ಯಾರು ಕೂಡ ಮಾಹಿತಿ ಕೊಡ್ತಿಲ್ಲ ಸರ್. ಈಗ ನಿಮಗೂ ಮಾಹಿತಿ ಇದೆ, ನಿಮ್ಮ ಹತ್ರ ಚಿತ್ರಗಳಿದ್ದಾವೆ, ಮಾಹಿತಿ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾರು ದರೋಡೆಕೋರಿದ್ದಾರೆ ಅವರ ಚಿತ್ರ ಸಹಿತ ಯಾವ ಲಾಜಲ್ಲಿ ಉಳಿದಿದ್ರು, ಎಲ್ಲೆಲ್ಲಿ ಅವ್ರು ಹೋಗಿದ್ದಾರೆ, ಏನೇನು ಮಾಡಿದ್ದಾರೆ, ಹಿಂದೆ ಅವ್ರ ಕ್ರಿಮಿನಲ್ ಆಕ್ಸಿಡೆಂಟ್ಸ್ ಏನಿತ್ತು ಅದೆಲ್ಲವೂ ಜಗಜ್ಜಾಹಿರವಾಗಿದೆ. ಅದರ ಪುನಃ ಮಾಹಿತಿ ಕೊಡಬೇಕು ಅನ್ನೋದಿದ್ದಾರೆ. ಇವತ್ತು ಅವರೆಲ್ಲ ಡೆಡೆಡ್ ಕ್ರಿಮಿನಲ್ಸ್ ಇದ್ದಾರೆ, ಅವರು ಅಬ್ಸ್ಕಾಂಡಿಂಗ್ ಇದ್ದವರು ಇದ್ದಾರೆ. ಹಿಂದೆನೂ ಅವ್ರ ಮೇಲೆ ಮರ್ಡರ್ ಕೇಸ್ಗಳು ದಾಖಲೆ ಆಗಿದೆ. ಅದಾದ್ಮೇಲೆನೂ ಅವರು ಅಪರಾಧಗಳ ಮೇಲೆ ಅಪರಾಧ ಮಾಡ್ಕೊಂತಾನೆ ಸುಮಾರು 2-3 ವರ್ಷದಿಂದ ಓಡಾಡ್ತಾ ಇದ್ದಾರೆ ಎಲ್ಲ. ಮತ್ತೆ ಯಾರು ಪೊಲೀಸರಿಗೆ ಅವ್ರು ಬೇಕಾಗಿದ್ದಾರೆ, ಇಡೀ ದೇಶದ ಪೊಲೀಸರಿಗೆ, ಕೋರ್ಟ್ಗಳಿಗೆ ಅವ್ರು ಬೇಕಾಗಿದ್ದಾರೆ. ಯಾವುದೋ ಒಂದು ಕೇಸಲ್ಲಿ ಆಂಟಿಸಿಪೇಟೆಡ್ ಬೇಲ್ ತಗೊಂಡಿದ್ದಾರೆ. ಹೀಗಾಗಿ ಅವರು ಅಡಿಗೆ ಕೂತಿದ್ದಾರೆ. ಅವರಿಗೆ ಬಂಧಿಸಬೇಕು ಅಂತ ಹೇಳಿ ನಮ್ಮ ಪೊಲೀಸರ ತಂಡ ಈಗಾಗಲೇ ಬೇರೆ ಬೇರೆ ಕಡೆ ಹೋಗಿದೆ. ಮತ್ತೆ ಎಷ್ಟೇ ಅವರು ಪ್ರಯತ್ನ ಪಟ್ಟು ಇವತ್ತು ನಮ್ಮ ಪೊಲೀಸರು ಅವರನ್ನು ಬಿಡೋದಿಲ್ಲ. ಅವರಲ್ಲಿ ಎಲ್ಲ ಹಿಡಿದುಕೊಂಡ್ರು ಅವರಿಗೆ ಬಂಧಿಸಿ ಅವ್ರಿಗೆ ತಂದು ಅವ್ರಿಗೆ ಶಿಕ್ಷೆ ಕೊಟ್ಟು ಮುಂದೆ ಈ ರೀತಿಯ ಪ್ರಕರಣಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪೊಲೀಸರು ಜಿಲ್ಲಾಡಳಿತ ಮಾಡ್ತಾರೆ. ಈಗ ಡೆಡೆಡ್ ಕ್ರಿಮಿನಲ್ಸ್ ಏನಿರ್ತಾರೆ, ಈಗ ಹಿಡಿತೀವಿ ನಾಳೆ ಹಿಡಿತೀವಿ ಅಂತ ಹೇಳಿಕ್ಕಾಗಲ್ಲ. ಆದಷ್ಟು ಶೀಘ್ರದಲ್ಲಿ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಶ್ರಮ ಮಾಡ್ತಾ ಇದ್ದಾರೆ, ಎಲ್ಲರೂ ಓಡಾಡ್ತಾ ಇದ್ದಾರೆ. ನಾವೆಲ್ಲ ನೈತಿಕವಾಗಿ ಮಾನಸಿಕವಾಗಿ ಅವ್ರ ಜೊತೆಲಿ ಇರೋಣ. ಮತ್ತೆ ನಾವೆಲ್ಲರೂ ಬೆಂಬಲ ಕೊಟ್ಟು ಆ ಏನು ಕ್ರಿಮಿನಲ್ಸ್ ಇದ್ದಾರೆ, ಅಪರಾಧಿಗಳಿದ್ದಾರೆ, ಹಿಡಿಯುವಂತ ಒಂದು ಕೆಲಸ, ಹಿಡಿದವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡೋಣ. ಬೈಕ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ. ಇಷ್ಟು ದೊಡ್ಡ ಪ್ರಮಾಣದ ಘಟನೆ ನಡೆದರೂ ಕೂಡ ಶಹಪುರ್ ಗೇಟ್ ನಲ್ಲಿ ಚೆಕ್ ಪೋಸ್ಟ್ ಇದೆ ಸರ್. ಆ ಚೆಕ್ ಪೋಸ್ಟ್ ನಲ್ಲಿ ಯಾವುದೇ ರೀತಿಯಾಗಿ ಹೊರ ರಾಜ್ಯದಿಂದ ಬರ್ತಕ್ಕಂಥ ವಾಹನಗಳ ಚೆಕಿಂಗ್